ಅದು ಏಪ್ರಿಲ್ 28 ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಂಡಿತ್ತು. ವೇದಿಕೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಎಎಸ್ಪಿ ಮೇಲೆ ಕೈ ಎತ್ತಿದ್ರು, ಕಪಾಳ ಮೋಕ್ಷ ಮಾಡೋದಕ್ಕೆ ಮುಂದಾಗಿದ್ರು. ಇದಾಗ್ತಾ ಇದ್ದಂತೆಯೇ ಸ್ವಯಂ ನಿವೃತ್ತಿ ಕೊಡೋದಕ್ಕೆ ಎಎಸ್ಪಿ ಭರಮನಿಯವರು ಮುಂದಾದರು. ಆದರೆ ಸಿಎಂ ಮನವೊಲಿಕೆ ಬೆನ್ನಲ್ಲೇ ಮತ್ತೆ ಈಗ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಅಷ್ಟಕ್ಕೂ ಏನಾಗಿತ್ತು, ಹೇಗೆ ಅವರ ಮನವೊಲಿಕೆ ಆಯಿತು, ಅವ್ರು ಏನು ಹೇಳ್ತಾರೆ ಬನ್ನಿ ನೋಡೋಣ. ಕಪಾಳ ಮೋಕ್ಷಕ್ಕೆ ಮುಂದಾಗಿದ್ದ ಸಿಎಂ ವಿರುದ್ಧ ಬೇಸರ. ಯಾವನವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಏನ್ ಮಾಡ್ತಾ ಇದ್ದೀರಿ ನೀವು? ಸಿಎಂ ಮನವೊಲಿಕೆ ಬಳಿಕ ಭರಮನಿ ಕರ್ತವ್ಯಕ್ಕೆ ಹಾಜರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಯಾವನೋ ಎಸ್ಪಿ ಬಾರಯ್ಯ ಇರ್ಲಿ. ಸಾವಿರಾರು ಜನರು ಸೇರಿದ್ದ ವೇದಿಕೆ ಮುಂದೆಯೇ ಅವಮಾನ ಆಗಿತ್ತು. ಧಾರವಾಡದ ಹೆಚ್ಚುವರಿ ಎಸ್ಪಿ ನಾರಾಯಣ ಭರಮನಿಗೆ ಕಪಾಳ ಮೋಕ್ಷಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ರು. ಇದರಿಂದ ಅವಮಾನಗೊಂಡ ಎಎಸ್ಪಿ ಬೇಸರ ಹೊರಹಾಕಿದ್ದಾರೆ. ಸರ್ಕಾರದಲ್ಲಿ ಕೆಲಸ ಮಾಡೋ ನಮಗೆ ಗೌರವ ಇಲ್ಲ ಅಂದ್ರೆ ಇನ್ನೆಲ್ಲಿ ಬೆಲೆ ಸಿಗುತ್ತೆ ಅಂತ ಸರ್ಕಾರಕ್ಕೆ ಪತ್ರ ಬರೆಯುವ ಮೂಲಕ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ರು. ಯಾವನವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ. ಸಿದ್ದರಾಮಯ್ಯ ಅವಮಾನದಿಂದ ನಾನು ನೊಂದಿದ್ದೇನೆ. ಪತ್ರದಲ್ಲಿ ನೋವು ತೋಡಿಕೊಂಡ ಎಎಸ್ಪಿ ಭರಮನಿ. ಹೌದು, ಅದ್ಯಾವಾಗ ಇಂತಹದೊಂದು ಅವಮಾನ ಆಯ್ತು ನೋಡಿ, ಸ್ವಯಂ ನಿವೃತ್ತಿ ಪಡೆಯೋಕೆ ಧಾರವಾಡ ಎಎಸ್ಪಿ ನಾರಾಯಣ ಭರಮನಿ ನಿರ್ಧಾರ ಮಾಡಿದರು. ಮನನೊಂದು ಸರ್ಕಾರಕ್ಕೆ ಸ್ವಯಂ ನಿವೃತ್ತಿ ಬಗ್ಗೆಯೂ ಪತ್ರ ಬರೆದಿದ್ದಾರೆ. ಸಿದ್ದರಾಮಯ್ಯ ಅವಮಾನದಿಂದಲೇ ನಾನು ನೊಂದಿದ್ದೇನೆ ಅಂತ ಬೇಸರ ಹೊರಹಾಕಿದ್ದಾರೆ. ಕಳೆದ 31 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ನಾನು ಸೇವೆ ಸಲ್ಲಿಸಿದ್ದೀನಿ. ಈ ಘಟನೆಯಿಂದ ನಾನು ಮತ್ತು ನನ್ನ ಪರಿವಾರ ಇನ್ನಿಲ್ಲದಂತೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೇವೆ. ಬೆಳಗಾವಿಯಲ್ಲಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರೋಧಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಸಭೆಯ ಬಂದೋಬಸ್ತ್ ಕರ್ತವ್ಯಕ್ಕೆ ಮೇಲಾಧಿಕಾರಿಗಳು ನನ್ನನ್ನು ನಿಯೋಜಿಸಿ ವೇದಿಕೆಯ ಉಸ್ತುವಾರಿ ವಹಿಸಿದ್ರು. ನೀಡಲಾದ ಜವಾಬ್ದಾರಿಯನ್ನ ಯಾವುದೇ ಲೋಪವಾಗದಂತೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ದೆ. ಆದರೆ ಭಾಷಣ ಮಾಡ್ತಿದ್ದ ಸಿಎಂ ಸಿದ್ದರಾಮಯ್ಯ ಭಾಷಣ ನಿಲ್ಲಿಸಿ ನನ್ನ ಕಡೆ ಕೈ ಮಾಡಿ, ಯಾವನೋ ಬಾರಯ್ಯ ಎಸ್ಪಿ ಅಂದ್ರು. ಏರು ಧ್ವನಿಯಲ್ಲಿ ಕರೆದಾಗ ಅವರ ಕಡೆ ಓಗೊಟ್ಟು ವೇದಿಕೆಯ ಮೇಲೆ ನಾನು ಹೋದೆ. ಸಿಎಂಗೆ ಗೌರವ ಸೂಚಕವಾಗಿ ಅತಿ ವಿನಮ್ರತೆಯಿಂದ ವಂದಿಸಿ ನಿಂತ್ಕೊಂಡೆ. ನಾನು ಏನೂ ಮಾತನಾಡಿಲ್ಲ. ಆದರೆ ಏಕಾಏಕಿ ಕೈ ಎತ್ತಿ ನನಗೆ ಕಪಾಳ ಮೋಕ್ಷ ಮಾಡಲು ಬಂದರು. ಕೂಡಲೇ ನಾನು ಹಿಂದೆ ಸರಿದು ಸಾರ್ವಜನಿಕವಾಗಿ ಆಗಬಹುದಾದ ಕಪಾಳ ಮೋಕ್ಷವನ್ನು ತಪ್ಪಿಸಿಕೊಂಡೆ. ಆದರೆ ಸಾರ್ವಜನಿಕವಾಗಿ ಆದ ಅವಮಾನದಿಂದ ಅಲ್ಲ, ನಾನು ಮಾಡದ ತಪ್ಪಿಗೆ ಅವಮಾನಗೊಂಡೆ. ಸಿಎಂ ಪದವಿಗೆ ಚ್ಯುತಿ ಬರಬಾರದು ಅಂತ ನಾನು ಸುಮ್ಮನಿದ್ದೆ. ಯಾವುದೇ ಮರು ಮಾತನಾಡದೆ ವೇದಿಕೆಯಿಂದ ಕೆಳಗಿಳಿದೆ. ಅವಮಾನಗೊಂಡ ನನಗೆ ಯಾವುದೇ ಮಾರ್ಗವಿಲ್ಲದೆ ಸ್ವಯಂ ನಿವೃತ್ತಿ ಸಲ್ಲಿಸುತ್ತಿದ್ದು ಅಂಗೀಕರಿಸಬೇಕೆಂದು ವಿನಂತಿ ಮಾಡ್ತಿದ್ದೀನಿ. ಅಷ್ಟಕ್ಕೂ ಆಗಿದ್ದೇನೆಂದ್ರೆ, ಏಪ್ರಿಲ್ 28 ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ನೀತಿ ವಿರೋಧಿಸಿ ಪ್ರತಿಭಟನಾ ಸಮಾವೇಶ ಆಯೋಜನೆ ಮಾಡಲಾಗಿತ್ತು. ಬಂದೋಬಸ್ತ್ಗೆ ಕರ್ತವ್ಯಕ್ಕೆ ಮೇಲಧಿಕಾರಿಗಳು, ವೇದಿಕೆಯ ಉಸ್ತುವಾರಿಯಾಗಿ ಎಎಸ್ಪಿ ನಾರಾಯಣ ಭರಮನಿಯನ್ನ ನಿಯೋಜನೆ ಮಾಡಲಾಗಿತ್ತು. ಇದೇ ವೇಳೆ ಕಾರ್ಯಕ್ರಮಕ್ಕೆ ಬಿಜೆಪಿ ಕಾರ್ಯಕರ್ತರು ನುಗ್ಗಿ ಪ್ರತಿಭಟಿಸಿದ್ರು. ಈ ವೇಳೆ ಕರ್ತವ್ಯ ಲೋಪ ಆರೋಪದಲ್ಲಿ ಸಿಎಂ ಕರೆದು ಕಪಾಳ ಮೋಕ್ಷಕ್ಕೆ ಮುಂದಾಗಿದ್ರು. ನಾನು ಇಲಾಖೆಯಲ್ಲಿ ಶಿಸ್ತಿನಿಂದ ಕೆಲಸ ಮಾಡಿದ್ದೇನೆ. ಸ್ವಯಂ ನಿವೃತ್ತಿ ಪತ್ರ ಬರೆದ ಎಎಸ್ಪಿ ಮೊದಲ ರಿಯಾಕ್ಷನ್. ಸರ್ಕಾರಕ್ಕೆ ಸ್ವಯಂ ನಿವೃತ್ತಿ ಬಗ್ಗೆ ಪತ್ರ ಬರೆದ ಧಾರವಾಡ ಎಎಸ್ಪಿ ನಾರಾಯಣ ಭರಮನಿ ಫಸ್ಟ್ ರಿಯಾಕ್ಷನ್ ಕೊಟ್ಟರು. ನಾನು ಇಲಾಖೆಯಲ್ಲಿ ಶಿಸ್ತಿನಿಂದ ಕೆಲಸ ಮಾಡಿದ್ದೀನಿ. ಮೇಲಧಿಕಾರಿಗಳು, ಸಿಎಂ, ಗೃಹ ಸಚಿವರು ನನ್ನ ಜೊತೆ ಮಾತನಾಡಿದ್ದಾರೆ. ನಾನು ಇಂದಿನಿಂದ ಕೆಲಸಕ್ಕೆ ಹಾಜರಾಗ್ತೀನಿ ಎಂದಿದ್ದಾರೆ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಬಿಜೆಪಿಯವರ ಕುಮ್ಮಕ್ಕಿನಿಂದ ಭರಮನಿ ಸ್ವಯಂ ನಿವೃತ್ತಿ. ವಿಧಾನಸೌಧದಲ್ಲಿ ಶಾಸಕ ಅಶೋಕ್ ಪಟ್ಟಣ್ ಆರೋಪ. ಇನ್ನು ಸ್ವಯಂ ನಿವೃತ್ತಿ ಕೋರಿ ಎಎಸ್ಪಿ ಭರಮನಿ ಪತ್ರದ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆಶಿ, ನನಗೆ ಗೊತ್ತಿಲ್ಲ,
ತಿಳ್ಕೊಂಡು ಮಾತಾಡ್ತೀನಿ ಎಂದಿದ್ದಾರೆ. ಆದರೆ ಶಾಸಕ ಅಶೋಕ್ ಪಠಣ್ ಮಾತ್ರ ಬಿಜೆಪಿಯವರ ಕುಮ್ಮಕ್ಕಿನಿಂದಲೇ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ ಅಂತ ಆರೋಪಿಸಿದ್ರು. ಸ್ವಾಭಿಮಾನ ಅಂತ ಹೇಳಿದ್ರೆ ಇವಾಗ ASP ಅವರು ಬರ್ಮಣಿ ಅಂತ ಅವರು ಸ್ವಯಂ ನಿವೃತ್ತಿ ಕೊಟ್ಟಿದ್ದಾರೆ ಸರ್, ಅದ್ರ ಬಗ್ಗೆ ನಾನು ವಿಚಾರಿಸಿ, ನನಗಿನ್ನ ಗೊತ್ತಿಲ್ಲ. ಏನು ಇವತ್ತು ಕೊಟ್ಟಿದ್ದಾರೆ? ಇವತ್ತೇ ಕೊಟ್ಟಿದ್ದಾರೆ. ತಿಳ್ಕೊಂಡು ಮಾತಾಡ್ತೀನಿ. ಚೀಫ್ ಮಿನಿಸ್ಟರ್ ಹೊಡೆಯಕ್ಕೆ ಹೋಗಿ ಸುಮ್ಮನೆ ಹಿಂಗೆ ಅಂದಿದ್ದಷ್ಟೇ, ಹೊಡೆಯೋಕ್ಕೇನು ಅವ್ರೇನು ಹೋಗಿಲ್ಲ. ಕೊಡಗಿದ್ರೆ ಅವ್ರ ಅಸಮಾಧಾನ ಇದ್ರೆ 3 ತಿಂಗಳು ಕಾಯ್ಬೇಕನ್ನಿಸ್ತಿರಲಿಲ್ಲ. ಇಮಿಡಿಯೇಟ್ ನೆಕ್ಸ್ಟ್ ಡೇನೇ ಕೊಡಬಾಯ್ತು. ಅವರು ಕೊಟ್ಟಿಲ್ಲ. ಇದನ್ನ BJP ಅವ್ರ ಕುಮ್ಮಕ್ಕಿಂದ ಏನೋ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತಾಗಿ ಅವ್ರಿಗೂ ವೈಯಕ್ತಿಕ ಕಾರಣದಿಂದ ಅವರು ಮೋಸ್ಟ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ತಾವು ದಯವಿಟ್ಟು ಅವ್ರನ್ನೇ ಏನ್ ಕಾರಣ ಅಂತ ಕೇಳಿದ್ರೆ ಕರೆಕ್ಟ್ ಆಗಿ. ಸಿಎಂ ಸಿದ್ದರಾಮಯ್ಯ ರಾಜ್ಯದ ಪೊಲೀಸರ ಕ್ಷಮೆ ಕೇಳಬೇಕು ಅಂತ ಶಾಸಕ ಯತ್ನಾಳ್ ಆಗ್ರಹ ಮಾಡಿದ್ರು. ಮುಖ್ಯಮಂತ್ರಿಯಲ್ಲಿ ಇದ್ದವ್ರಂಥವ್ರು ಈ ರೀತಿ ವರ್ತನೆ ಇದು ಸರಿಯಲ್ಲ. ಇದು ಮುಖ್ಯಮಂತ್ರಿಗಳು ಕ್ಷಮೆ ಪಡಬೇಕು ಪೊಲೀಸ್ ಇಲಾಖೆಗೆ, ಮತ್ತು ಅವ್ರನ್ನ ಕರೆದು ಅವ್ರಿಗೆ ವಿಷಾದ ವ್ಯಕ್ತಪಡಿಸಿ ಏನೋ ಆಗಿದೆಯಪ್ಪ ಅನ್ನೋವಂಥದ್ದನ್ನು ಒಂದು ಒಳ್ಳೆಯ ಮಾತುಗಳನ್ನು ಹೇಳಿ ಅವರಿಗೆ ಗೌರವ ಕೊಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಬೇಕು. ಮೂಲಗಳ ಮಾಹಿತಿಯ ಪ್ರಕಾರ ಹೆಚ್ಚುವರಿ ASP ನಾರಾಯಣರನ್ನ ಸಿಎಂ ಸಿದ್ದರಾಮಯ್ಯ ಮನವೊಲಿಕೆಗೆ ಯತ್ನಿಸಿದ್ದಾರೆ. ಇತ್ತೀಚೆಗಷ್ಟೇ ಸಿಎಂರನ್ನು ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ ಅಂತೆ. ಮನವೊಲಿಕೆ ಬೆನ್ನಲ್ಲೇ ಇದೀಗ ಧಾರವಾಡ ASP ಮತ್ತೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಇಂದಿನಿಂದ ಕೆಲಸವನ್ನು ಶುರು ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.